ನೋಡಿ, ಇವತ್ತು ಒಂದು ಚೀಲಕ್ಕೆ 30 ಮಾಡ್ತೀವಿ ಅಂತ ಹೇಳ್ತೀರಾ. ಯಾವ ತರ ನ್ಯಾಯ ಮಾಡ್ತೀರಾ ನೀವೇ ಹೇಳಿ. ನೀವು 30 kg ಸರಿಯಾಗಿ ರೈತರಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಎಚ್ಚರ ಇರ್ಲಿ ನಿಮ್ಗೆ. ಇವತ್ತು ರೈತರು DC ಆಫೀಸ್ ಬಂದಿದ್ದಾರೆ. ಇವತ್ತು ನಮಗ ಬಹಳ ಬೇಜಾರ. ಇವತ್ತು ಇದೆಲ್ಲ ನಮಗ ಸೋಯಾಬೀನ್ ಬಂದೈತಿ. ಈಗ ಯಾವ ಒಬ್ಬ ಬಸವೇಶ್ವರನು ಅಂತ ರಗತರ ಹರಿತೈತು, ಇಲ್ಲಿ ಬೇರೆ ರಗತ ಹರಿಯಾತೈತೆ, ಬೇಜಾರಾಗತೈತಿ. ಯಾಕಪ್ಪ ಅಂದ್ರೆ 30% ಅಂದ್ರೆ 30 ಮೋಸರೊಳಗೂ ಕೂಡ ಇವತ್ತು ಮೋಸ ಆಗತೈತಿ. ಮತ್ತು ಅದೇ ರೀತಿ ಒಳಗೆ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನು ನಮ್ಮ ಬೆಳಗಾವಿ ತಾಲೂಕಿನ ಒಬ್ಬ ರೈತರು ಸೋಯಾಬೀನನ್ನು ಬೆಳೆದಾರ. ಸೋಯಾಬೀನನ್ನು ಬೆಳೆದು ಇವತ್ತು ಬಸವೇಶ್ವರ ಟ್ರೇಡರ್ಸ್ ಅಂತೇಳಿ ಇವತ್ತದ ಬಾಗೇವಾಡಿ ಒಳಗಾಯ್ತು ಒಬ್ಬ ವ್ಯಾಪಾರಸ್ಥನು. ಅವನ ಕಡೆ ಇವತ್ತು ಅವರ ಒಂದು ಗಾಡಿಯನ್ನು ತಗೊಂಡು ಅದ್ರೊಳಗೆ ಮಳೆ ಬೆಳೆ ಹಾನಿಯಾಗಿ ರೈತ ಕಂಗಾಲಾಗ್ಯಾನ. ಏನೋ ಸ್ವಲ್ಪ ಉಳಿದದ್ದು ಬೆಳೆದದ್ದು ಅದನ್ನು ಉಪಯೋಗ ತಗೋಬೇಕು ಅಂತೇಳಿ ಇವತ್ತು ಅಲ್ಲಿ ಮಾರಾಕ್ ಹೋಗ್ಯಾನು. ಅವೇನಪ್ಪ ಅಂತಂದ್ರೆ 100ಕ್ಕೆ 30 ಕಿಲೋ ಎಂಥ ತೈಗಂಡು ಇರ್ಬೇಕು ನೋಡ್ರಿ. ನಾವು 100ಕ್ಕೆ 30 ಕಿಲೋ ಅಂತಂದ್ರೆ ಅವನವನು ನಾವು 1 ಕ್ವಿಂಟಲ್ ಅಲ್ಲಿ ಬೆಳೆಯಕ್ಕೆ ಎಷ್ಟು ಖರ್ಚು ಮಾಡತ್ತು, ಎಷ್ಟು ಹಾನಿ ಆಗಿದ್ದು ನೊಂದು. ಏನೋ 1 ಕಿಲೋ ತಗೋತಾನು. ಭಾಳ ಅಂತಂದ್ರೆ ಭಾಳ ಭಿಕ್ಷೆ ಬೇಡತನಪ್ಪ ಅಂದ್ರೆ 2 ಕಿಲೋ ತೊಗೊಂಡ ತಿಳ್ಕೊ. 30 ಕಿಲೋ ಅಂದ್ರೆ ಏನು ಅವ್ರ ಅಪ್ಪ ದುಡ್ದಾನು ಅಲ್ಲಿ. ನಮ್ದ ಹೆಂಡ್ರ ಮಕ್ಕಳ ನಮ್ಮ ಇಡೀ ಬದುಕ ಎಲ್ಲ ಕೂಡಿದಕ್ಕೆ ಶ್ರಮ ಹಾಕಿದ್ದು, ರಗತ ಹಾಕಿದ್ದು. ಇವತ್ತು ಅಧಿಕಾರಿಗಳೇನು ದನ ಕಾಯತ್ತೀರಿ? ನಿಮ್ಗೆ ನಾಚಿಕೆ ಬರೋದಿಲ್ಲ ಅಂಥವ್ರ ಮೇಲೆ ಕ್ರಮ ತಗೊಳಕ್ಕೆ? ಫೋನ್ ಎದಕ್ಕೆ ಇಟ್ಕೊಂಡಿರಿ ನೀವು? ಇವತ್ತು ಫೋನ್ ಹಚ್ಚಿ ಕೊಡಿದ ತಕ್ಷಣ ಫೋನ್ ಎತ್ತಕ್ಕೆ ಕಲೀರಿ. ಫೋನ್ ಏನು ಬೇರೆ ಉದ್ಯೋಗ ಇದಾವೆ ನಿಮ್ಗೆ? ತಿಂಗಳ 1,50,000 ರೂಪಾಯಿ ಪಗಾರ ಕೊಟ್ಟು ಕೆಲಸ ಮಾಡಕ್ಕೆ ಬಿಟ್ಟೈತಿ. ಒಬ್ಬ ಅಲ್ಲಿ ತಹಶೀಲ್ದಾರ್ ಫೋನ್ ಎತ್ತಂಗಿಲ್ಲ, ಮತ್ತೊಬ್ಬ ಇಲಾಖೆ ಫೋನ್ ಎತ್ತಂಗಿದ್ರೆ ನಿಮ್ಗೆ ನಾಚಿಕೆ ಬರ್ಬೇಕಾ? ನಾವು ಕಷ್ಟಪಡ್ತಿರ್ತು. ಇವತ್ತು ನಾವು ಊಟ ಹಾಕತ್ತು ಅದು ನೀವೆಲ್ಲ ಕೂತ್ ತಿನ್ನತ್ತೀರಿ. ಇವತ್ತು ಅನ್ಯಾಯ ಅದು 30 ಕಿಲೋ ಹೆಂಗೆ ಕೊಡ್ತಾನು? ಎಲ್ಲದ್ರೊಳಗೆ ಮೋಸ ಮಾಡತ್ತಾರ. ನಮ್ಮನ್ನ ಮೋಸ ಮಾಡಿ ಜಗತ್ತು ಬದುಕತೈತಿ. ಹೊಂದು ಬದುಕಬೇಡ್ರಿ ನಾವು.